ದಾಳಿಯಲ್ಲಿ ಮೂಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗಿದೆ. ಮೂಡಾದ 142 ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದ ಬಳಿಕ ಈಗ ಮತ್ತೆ 631 ಆಸ್ತಿಗಳನ್ನು ಜಪ್ತಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ತನಿಖೆ ಮಾಡ್ತಾ ಇದೆ. 125 ಮಂದಿ ಈ ಸೈಟ್ಗಳನ್ನು ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ. ಹಾಗಾದ್ರೆ 50-50ರ ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ, ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. MS ಸರ್ಪಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. KP ಶ್ರೀವಾಪ್ರಸಾದ್ಗೆ 25, KN ಚಿಕ್ಕಣ್ಣಗೆ 25, GPA ದಾರ N ಮಂಜುನಾಥ್ ಹಾಗೂ M ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ. ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. 631 ಮೂಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ದಾಳಿಯಲ್ಲಿ ಮೂಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗಿದೆ. ಮೂಡಾದ 142 ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದ ಬಳಿಕ ಈಗ ಮತ್ತೆ 631 ಆಸ್ತಿಗಳನ್ನು ಜಪ್ತಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ತನಿಖೆ ಮಾಡ್ತಾ ಇದೆ. 125 ಮಂದಿ ಈ ಸೈಟ್ಗಳನ್ನು ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ. ಹಾಗಾದ್ರೆ 50-50ರ ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ,
ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. MS ಸರ್ಪಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. KP ಶ್ರೀವಾಪ್ರಸಾದ್ಗೆ 25, KN ಚಿಕ್ಕಣ್ಣಗೆ 25, GPA ದಾರ N ಮಂಜುನಾಥ್ ಹಾಗೂ M ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡಾ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. 631 ಮೂಡಾ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡಾ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ದಾಳಿಯಲ್ಲಿ ಮೂಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗಿದೆ. ಮೂಡಾದ 142 ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದ ಬಳಿಕ ಈಗ ಮತ್ತೆ 631 ಆಸ್ತಿಗಳನ್ನು ಜಪ್ತಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ತನಿಖೆ ಮಾಡ್ತಾ ಇದೆ. 125 ಮಂದಿ ಈ ಸೈಟ್ಗಳನ್ನು ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡಾ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ. ಹಾಗಾದ್ರೆ 50-50ರ ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ, ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. MS ಸರ್ಪಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. KP ಶ್ರೀವಾಪ್ರಸಾದ್ಗೆ 25, KN ಚಿಕ್ಕಣ್ಣಗೆ 25, GPA ದಾರ N ಮಂಜುನಾಥ್ ಹಾಗೂ M ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡಾ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. 631 ಮೂಡಾ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡಾ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ದಾಳಿಯಲ್ಲಿ ಮೂಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗಿದೆ.
ಮೂಡಾದ 142 ಆಸ್ತಿಗಳನ್ನ ಇಡಿ ಜಪ್ತಿ ಮಾಡಿದ ಬಳಿಕ ಈಗ ಮತ್ತೆ 631 ಆಸ್ತಿಗಳನ್ನ ಜಪ್ತಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ತನಿಖೆ ಮಾಡ್ತಾ ಇದೆ. 125 ಮಂದಿ ಈ ಸೈಟ್ಗಳನ್ನ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ. ಹಾಗಾದ್ರೆ 50-50ರ ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. MS ಸರ್ಪಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. KP ಶ್ರೀವಾಪ್ರಸಾದ್ಗೆ 25, KN ಚಿಕ್ಕಣ್ಣಗೆ 25, GPA ದಾರ N ಮಂಜುನಾಥ್ ಹಾಗೂ M ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ. ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. 631 ಮೂಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.